ಏನ್ ತೊಂದ್ರೆ ಇಲ್ಲಪ್ಪ, ಹುಡುಗರನ್ನ ಸೆಟ್ ಮಾಡಿದೀನಿ. ಒಳಗೆ ಏರ್ಪೋರ್ಟ್ ನಲ್ಲಿ ನಮ್ಮ ಹುಡುಗರಿದ್ದಾರೆ, ಏನ್ ಭಯ ಪಡ್ಬೇಡಿ, ಆರಾಮಾಗಿ ಹೋಗ್ಬೋದು. ಇರ್ಬೇಕು ನಿನ್ನ ಎದೆಗಟ್ಟಿ ಮಾಸ್ಟರ್ ಯಾರು? ನೀನಲ್ಲ ಬಾ. ಹೇಯ್, ಹೊಡೆದಾಕ ಅವನ್ನ. ಯಾರಪ್ಪ ಅದು? ಪ್ರೊಫೆಸರ್. ಬೇಗ ಬಾ, ರೆಡಿ ರೆಡಿ, ಹೋಗೋಣ ಬಾ. ಏ ಡ್ರೈವರ್, ಬಸ್ ನಿಲ್ಸ್ಬೇಡ, ರೆಡಿ ರೆಡಿ, ಹೋಗ್ತಾ ಇರೋ, ನಿಲ್ಸ್ಬೇಡ, ಹೋಗು ಹೋಗು. ಸರ್ ದಿಢೀರ್ ಅಂತ ನೋಡಿದ್ರೆ ಬಸ್ಸಿನ ಹಿಡಿದು ಓಡ್ಬಿಟ್ರು. ಇವನ್ ಬೈಕಲ್ಲಿ ಬಂದಿದ್ದು ಒಳ್ಳೇದಾಯ್ತು. ಸಾರಿ ಸರ್, ಇವನೇ ಬಂದಿದ್ದು. ಸರ್ ಹತ್ತಿ ಸರ್. ಇದ್ರ ಮಧ್ಯೆ ಅವರು ಮೆಟ್ರೋ ಸ್ಟೇಷನ್ ಕಡೆ ಓಡ್ಬಿಟ್ರು ಸರ್. ಬಾಬಾ ಬಾ, ಕೊಡ ಕೊಡ, ಬೇಗ ಬಂದ್ರು ಬಂದ್ರು ಹತ್ರ. ಚೆನ್ನಾಗಿದೆ ಅಲ್ಲ? ಮೆಟ್ರೋ ಆದಾಗಿಂದ ಹತ್ಬೇಕು ಅಂದ್ಕೊಂತಿದ್ದೆ, ಆಗ್ತಾನೆ ಇರ್ಲಿಲ್ಲ. ಥ್ಯಾಂಕ್ಸ್ ಗುರು. ಏಯ್, ಇಲ್ಲೊಬ್ಬ ಮೇಸ್ಟರ್ನ ಕೊಲ್ತಾ ಇದ್ದೀನಿ. ಧೈರ್ಯ ಇದ್ದವರೆಲ್ಲ ಒಳಗಡೆ ಇರಿ, ಭಯ ಪಡೋರು ಕಳ್ಸ್ಕೊಳ್ಳಿ. ಗರ್ಲ್ಸ್ ಹಿಡ್ಕೊಳ್ಳಿ, ಆಮೇಲೆ ತಗೋತೀನಿ. ಸರ್ ಸ್ವಲ್ಪ ಜಾಗ ಬಿಟ್ರೆ ಆ ಕಡೆ ನಿಂತ್ಕೊಂಡು ಹೊಡೆಯೋದು ನೋಡ್ತೀನಿ. ಥ್ಯಾಂಕ್ಸ್ ಸರ್. ಕಾಲೇಜ್ ಹುಡುಗರಿಗೂ ನಿನಗೂ ಏನೋ ಸಂಬಂಧ? ಇಲ್ಲೇಪ್ಪ, ಪಕ್ಕದಲ್ಲಪ್ಪ ಏರ್ಪೋರ್ಟು. ಆಟೋ ಗೀಟು ಹಿಡ್ಕೊಂಡು ಹೋಗಿ, ನಿಲ್ಬೇಡಿ, ಹೋಗಿಪ್ಪ ಹೋಗಿ. ಹಾಗೆ ಹೊರಗೆ ಬಂದು ಒಂದು ಆಟೋ ಹತ್ಬಿಟ್ರು ಸರ್. ನೋಡಿದ್ರೆ ನಮ್ಮ ಅಲಿಬಾಯ್ ಆಟೋ. ಆಗ ನಾನು ಹತ್ಬಿಟ್ಟೆ. ಅಲ್ಲೇ ನಮ್ಮ ಹತ್ರ ಸರಿಯಾಗಿ ಸಿಕ್ಕಾಕೊಂಡ್ರು. ಕೆನಡಾ ಅಲ್ಲ? ಆಗ ಹುಡುಗರೆಲ್ಲ ಹೇಳ್ಕೊಂಡು ಸ್ಟೇಷನ್ ಕರ್ಕೊಂಡು ಹೋಗ್ಬಿಟ್ರು ಸರ್, ಅಲ್ವೇನ್ರೋ? ಸೊ ಇದೆಲ್ಲ ನೀನೇ ಮಾಡಿದ್ದು? ಹೌದು ಸರ್. ಜೇಡಿಗೂ ಇದಕ್ಕೂ ಸಂಬಂಧನೇ ಇಲ್ಲ ಸರ್. ಆ ಹುಡುಗರು ನಿಮ್ ಸ್ಟಾಫ್ ಜೆಡಿನೇ ಮಾಡಿದಾನೆ ಅಂತ ಹೇಳ್ತಾ ಇದ್ದಾರೆ. ಇವರು ಸುಳ್ಳು ಹೇಳ್ತಾ ಇದ್ದಾರೆ. ಅದು ನನಗೆ ಗೊತ್ತು ಸರ್. ಜೆಡಿ ಇಸ್ ದ ಕಲ್ಪ್ರಿಟ್.
ಈ ಹುಡುಗರ Who is ಜೊತೆ ಸೇರಿ JD? ಅವನು ಆಟ ಆಡ್ತಿದ್ದಾನೆ. ಒಂದಲ್ಲ ಹೇಳ್ತೀನಿ. ಒಂದಿನ ಸರಿಯಾಗಿ ಸಿಕ್ಕಾಕೊಳ್ತಾನೆ ನನ್ನ ಹತ್ರ. ಸರ್, ಬನ್ನಿ ಸರ್. ಗೊತ್ತಿದೆ ಅವನಿಗೆ. ಸರ್ ಮಿನಿಸ್ಟರ್ ಬಂದಿದ್ದಾರೆ ನೀವು ರೆಡಿ ಅಂದ್ರೆ ಆಡಿಟೋರಿಯಂ ನೀವು ಹೋಗಿ ಕರ್ಕೊಂಡ್ ಸರ್. ಬರ್ತೀನಿ ಓಕೆ ಸರ್. ನೀನ್ ಬಾ. ಸರ್, ಸರ್, ಹಾ, ಸರ್, ತಗೊಳ್ಳಿ ನೀವು ಸರ್. ಕೂತ್ಕೊಳ್ಳಿ ಸರ್, ನೀವು ಕೂತ್ಕೊಳ್ಳಿ. ಜಸ್ಟ್ 10 ನಿಮಿಷದಲ್ಲಿ ಬಂದು ಓಕೆ ಸರ್, ಓಕೆ ಸರ್, ಕಾಫಿ ಏನಾದ್ರು ಕೊಡಿ. ಸರ್, ನೀವು ಹೋಗಿ ನಾನು ಬನ್ನಿ. 2 ನಿಮಿಷ ಸರ್, ಆಯ್ತು. ಏನೋ ಫೋನ್ ಎತ್ತತಿಲ್ವಾ? ರಿಂಗ್ ಆಗ್ತಾ ಇದೆ, ಫೋನ್ ತೆಗಿತಾ ಇಲ್ಲ. ಓದೋ ಟೈಮಲ್ಲೂ ಹಾಗೆ ಅಂದ್ರೆ ಮೇಷ್ಟ್ರಾದ್ಮೇಲೂ ಹಾಗೇನಾ? ಸುಮ್ನೇರಾ ಭಾನುಮತಿ ನೀನ್ ಟ್ರೈ ಮಾಡ್ಲಿಲ್ವಾ? ನಾನು ಕಾಲೇಜ್ ಸ್ಟೂಡೆಂಟ್ಸ್ ನ ಕೇಳಿದೆ. ಏನ್ ಹೇಳಿದ್ರು? ಸಸ್ಪೆಂಡ್ ಮಾಡಿದಾರಂತೆ. ಸಸ್ಪೆಂಡ್ ಇದನ್ನ ಮುಂಚೆನೆ ಹೇಳಿದ್ರೆ ನಾವೇ ಹೋಗಿ ಕರ್ಕೊಂಡ್ ಬರ್ಬೋದಿತ್ತಲ್ವಾ? ಇವಾಗ ಹೇಳ್ತಿದ್ಯಾ? ಅವ್ನು ತುಂಬಾ ಬಿಸಿ ಇರ್ತಾನೆ, ಮತ್ತೆ ಕಾಲ್ ಮಾಡು. ಇದು ತಗೊಂಡು ನಾವು ಮಾಡಿರೋ ರಾಗಿ ಹಿಟ್ಟನ್ನು ತಿನ್ನೋಕೆ ಅದು ಬಿಟ್ಟೆವು. ರೈಟ್, ಈಗ ಹೋಗೋಣ. ಹಂದಿ ಮಾಂಸದ ಜೊತೆಗೆ ರಾಗಿ ಹಿಟ್ಟು ತಿನ್ನೋಕೆ ಚೆನ್ನಾಗಿದೆ. ಅಂಕಲ್ ನಮಸ್ತೆ ಸರ್. ಪ್ರಿನ್ಸಿಪಲ್. ನಮಸ್ತೆ, ವೆಲ್ಕಮ್ ಸರ್. ಹಾರ ಕೊಡು. ರಮ್ಯಾ ಆ ಸ್ಟೂಡೆಂಟ್ ಇಷ್ಟೊಂದು ತೊಂದರೆ ಕೊಡೋ ಹುಡುಗ ಆದ್ರೆ ಸುಮ್ಮನೆ ಡಿಸ್ಮಿಸ್ ಮಾಡ್ಬೋದಲ್ಲ? ಡಿಸ್ಮಿಸ್ ಮಾಡೋ ಹಾಗಿದ್ರೆ 20 ವರ್ಷಕ್ಕೆ ಮುಂಚೆನೆ ಮಾಡಬೇಕಿತ್ತು. ಅರ್ಥ ಆಗ್ಲಿಲ್ಲ. JD ಸ್ಟೂಡೆಂಟ್ ಅಲ್ಲಮ್ಮ, ಪ್ರೊಫೆಸರ್, ವಾಟ್? ಡೀನ್ ಆಫ್ ಸ್ಟೂಡೆಂಟ್ ಅಫೇರ್ಸ್. First of all, we welcome you all. Good morning to one and all present here. Vicky. Our honorable chief guest Mohanar Gautam, respected dignitaries on the dais. Wait. ಸರ್, ಬ್ಯಾಕ್ ಸ್ಟೇಜ್ ಅಲ್ಲಿ ಯಾರು ಬರಲ್ಲ ಅಂತ ಗಲಾಟೆ ಮಾಡ್ತಿದ್ದಾರೆ ಸರ್. ಜೆಡಿ ಬರ್ದೆ ಫಂಕ್ಷನ್ ನಡೆಯಕ್ ಬಿಡಲ್ಲ ಅಂತಿದ್ದೀರಂತೆ. ಸರ್, ಇನ್ನೇನ್ ಸರ್, ನಾವು ಹೇಳ್ತಾನೆ ಇದೀವಿ ಅವ್ರು ಏನೋ ಮಾಡಿಲ್ಲ ಅಂತ ಅವ್ರನ್ನ ಹೋಗಿ 2 ವಾರ ಸಸ್ಪೆಂಡ್ ಮಾಡಿದೀರಾ. ಬೇರೆ ಜನ ಆಗಿದ್ರೆ ಪರವಾಗಿಲ್ಲ ಸರ್. ಎಲ್ಮನ ಮೀಟೆ ಅವ್ರಿಗೋಸ್ಕರ. ಅವ್ರೆಲ್ಲ ಅಂದ್ರೆ ಹೇಗೆ ಸರ್? ಅವ್ರಿಲ್ದ ಏನೂ ನಡೆಯಲ್ಲ. ಓ, ನೀನೇನಾ ಹಕ್ಕು ಕೇಳ್ತಾ ಇರೋನು? ಹಾ ಇರೋ ಸಾರ್ ಮಿನಿಸ್ಟರ್ ತುಂಬಾ ಹೊತ್ತಿಂದ ಕಾಯ್ತಿದ್ದಾರೆ ಸರ್. ಸ್ವಲ್ಪ ಸ್ವಲ್ಪ ಅವ್ರಿಗೆ ಸರ್. ತುಂಬಾ ಸ್ವಲ್ಪ ಅಪಾಯಿಂಟ್ಮೆಂಟ್ಸ್ ಮಾತಾಡ್ಬಿಟ್ಟು ಇದೆ. ಬಂದ್ಬಿಡ್ತೀನಿ. ನೀವು ನೋಡಿದ್ರೆ ನೀವು ಹೋಗಿ ಸರ್, ಬೇಗ ಮಾತಾಡ್ಬಿಟ್ಟು ಬನ್ನಿ ಬಂದ್ಬಿಡ್ತೀನಿ, ಸರ್. ಪ್ಲೀಸ್ ಸರ್. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಅವರು ಫೋನ್ ಹಾಕು. ನೀವು ಸಸ್ಪೆಂಡ್ ಮಾಡಿ ನನಗೆ ಫೋನ್ ಮಾಡಕ್ ಹೇಳ್ತಾ ಇದೀರಾ? ನೀವೇ ಫೋನ್ ಮಾಡಿ ಸರ್. ನಂಬರ್ ಗೊತ್ತಿಲ್ಲ ಕಣೋ, ಫೋನ್ ಮಾಡ್ಕೊಡು. ಫೋನ್ ಮಾಡೋ ಮೈಂಡ್ ಚೇಂಜ್ ಆಗೋಕು ಮುಂಚೆ. ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ. ಹಲೋ, ಹಾ ಜಡಿ, ನಾನು ಪ್ರಿನ್ಸಿಪಲ್ ಸ್ಯಾಮ್ಯೂಲ್ ಮಾತಾಡ್ತಿದ್ದೀನಿ. JD ಸರ್ ಮಲಗಿದಾರಪ್ಪ, ಆಮೇಲೆ ಮಾಡು. ಪ್ರಿನ್ಸಿಪಾಲ್ ಆಂಟೋನಿ ಸ್ಯಾಮ್ಯೂಲ್. ಹೇ ಸ್ಯಾಮ್ಯುಯಲ್, ನೀನ್ ಎಷ್ಟೇ ಸಾಫ್ಟ್ ಆಗಿ ಹೇಳಿದ್ರು ಅವ್ರು ಎದ್ದೇಳಲ್ಲ. 3-4 ಬಾಟ್ಲು ಒಳಗಡೆ ಹೋಗಿದೆ. ಆಗುತ್ತಾ ಇಲ್ವಾ? ಹಾ, ಸಾಧ್ಯ ಇಲ್ಲ ರಾಜಾ. ಏಯ್, ಕುಡ್ದಿದ್ದಾನೆ ಕಣೋ. ನಾನು ಏನ್ ಮಾಡೋದು ಇವಾಗ? ಮಿನಿಸ್ಟರ್ ಸರ್ನ ಅರ್ಧ ಗಂಟೆ ವೇಟ್ ಮಾಡಕ್ ಹೇಳ್ತೀರಾ? ನಾವು ಹೋಗಿ ಕರ್ಕೊಂಡ್ ಬರ್ತೀವಿ. ತೊಲಗು. ಅವರು ಪ್ರೊಫೆಸರ್, ಸಸ್ಪೆಂಡೆಡ್ ಪ್ರೊಫೆಸರ್. ಅವ್ರ ಹೆಸರೇನು? JD. ಶುರು ಮಾಡ್ಕೊಳ್ಳಿ. ಸರ್, ಒಂದ್ ನಿಮಿಷ ನಾನು ಮಾತಾಡ್ತೀನಿ. ಸರ್, ನೀವು ನಾನು ಬಹಳ ಕಾಲೇಜ್ಗೆ ಹೋಗಿದ್ದೀನಿ, ID card ಬಹಳ ಹಾಕೋ. ಜನ ಸೇರಿರೋದು ನೋಡಿದ್ದೀನಿ. ಆದ್ರೆ ಎಲ್ಲೂ ಈ ತರ ನಾನು ನೋಡಿಲ್ಲ. ಯಾಕೆಂದ್ರೆ ಇಲ್ಲಿ ಸೇರಿರೋ ಅಷ್ಟು ಜನ ಸ್ಟೇಜ್ ಮೇಲೆ ಮೈಕ್ ಹಿಡ್ಕೊಂಡಿರೋರ್ಗಿಂತ ಕೆಳಗ್ ಕೂತಿರೋ ಒಬ್ಬನ್ನ ಹೊಗಳ್ತಾ ಇದ್ದಾರೆ. ಅದು ಸಾಧಾರಣ ವಿಷಯ ಅಲ್ಲ. ಸ್ಟೂಡೆಂಟ್ಗಳ ಮಧ್ಯೆ ಇಷ್ಟೊಂದು ಜನಪ್ರಿಯತೆ ಹೊಂದಿದ್ದಾರೆ ಅಂದ್ರೆ ಅವರು ಡೆಡಿಕೇಟೆಡ್ ಆಗಿರೋ, ಫೋಕಸ್ಡ್ ಆಗಿರೋ ಪ್ರೊಫೆಸರೇ ಆಗಿರ್ಬೇಕು. ಇವರೇ ಈ ತರ ಇದ್ದಾರೆ ಅಂದ್ರೆ ಇವರಿಂದ ವಿದ್ಯೆ ಕಲಿತ ವಿದ್ಯಾರ್ಥಿಗಳು ಇನ್ ಹೇಗಿರ್ಬೇಕು? ಈ ವ್ಯಕ್ತಿಗೆ ಚಪ್ಪಾಳೆ ಬರಲೇಬೇಕು. ಈ ತರ ಒಬ್ಬ ಪ್ರೊಫೆಸರ್ ಸಿಗೋದಕ್ಕೆ ನೀವು ಮತ್ತೆ ಈ ಕಾಲೇಜ್ ಪುಣ್ಯ ಮಾಡಿರ್ಬೇಕು. ಸರ್, ಕಣ್ ದೃಷ್ಟಿ ಆಗುತ್ತೆ, ಕನ್ನಡಕ ಹಾಕೊಳ್ಳಿ. ಆ ಗೌರವಾನ್ವಿತ ಪ್ರೊಫೆಸರ್ ಸ್ಟೇಜ್ ಮೇಲೆ ಬಂದು ನಿಮ್ಮನ್ ಕುರಿತು 2 ಮಾತಾಡ್ಬೇಕು ಅಂತ ಕೇಳ್ಕೊತೀನಿ. ನೀವೇ ಸರ್, ಬನ್ನಿ, ಬಂದು ಮಾತಾಡಿ. ಎಲ್ಲಿ ಹೋಗ್ತಿದ್ಯಾ? ಏನಮ್ಮ ಚಿಕ್ಕದಾಗ ಒಂದು ಕತೆ ಹೇಳ್ಬಿಟ್ಟು ಮೊದಲು ನೀನು ಶೂ ನೋಡ್ಕೊಂಡಿದ್ಯಾ? ಅವಮಾನ ಮಾಡಿಸ್ಕೊಳ್ತಾ ಕೂತ್ಕೋ. ಬನ್ನಿ ಸರ್. ಯಾಕೆ, ಇಲ್ಲಿ ಏನಾಯ್ತು? ಕೂತ್ಕೋ, ಎದ್ದೇಳ್ಬೇಡ. ಏನಿಲ್ಲ, ಬಂದು ಕೂತ್ಕೊಳ್ಳಿ ಅಂತ.